ದೇವೇಂದ್ರ ಫಡ್ನವೀಸ್ ಜನ ದೇವ್ರು ಅಂತ ಹೇಳಿ ಕರೀಲತ್ತಾರ. ನಮ್ ಗೃಹ ಮಂತ್ರಿಗಳು ಹೆಲ್ಮೆಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ, ನಾಲ್ಲ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರಿ ಅಂದ್ರ ನಾನೇ ಸಿದ್ದರಾಮಯ್ಯನವ್ರ ಫೋಟೋ ನನ್ನ ಜಗಲಿ ಮೇಲೆ ಇಟ್ಟು ನಾ ಪೂಜೆ ಮಾಡ್ತೀನಿ. ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು, ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು, ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು. ಅಧ್ಯಕ್ಷರೇ, ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ, ಒಬ್ಬರನ್ನು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಲೇ ಇಲ್ಲ ನಾವು ಯಾರು. ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ, ಒಂದು ಸಲ ನೀವು ಹಾದಿಗಳು ನೋಡ್ರಿ, ಒಂದು ಸಲ ಹಾದಿ ನೀವು ನಡ್ಕೋತ ಹೋರಿ, 10 ಸಲ ಬೀಳ್ತೀರಿ ನೀವು. ನಾ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ, ನನಗೆ ಹೋಗಕ್ಕಾಗಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಏನ್ ಮಾಡ್ಲತ್ತಾರ, ಅವ್ರ ಕೆಲಸ ಏನು? ಬರೀ ಎಸಿ ರೂಮ್ ನ ಕೂಡೋದೇ ಅವ್ರ ಕೆಲಸನ? ಸಲ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ, ತಹಸೀಲ್ದಾರ್ಗಳು ಹೋಗಿ ರೈತರ ಹಾದಿ ಸಮಸ್ಯೆ ಬಗೆಹರಿಸ್ಕೊಟ್ರ ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು, ತಹಸೀಲ್ದಾರೇ ಜನ ಗೋಳೆ ಹೇಳತ್ತಾರಲ್ಲಿ, ನೀವು ಹೋರಿ ಹಾದಿ ಮಾಡ್ಕೊಡ್ರಿ, ಎದುರು ನಿಂದ್ರಿ, ನಕ್ಷ ತೆಗೀರಿ, ಅದ್ರ ಎದುರಿಡ್ರಿ, ಹಾದಿ ಆತ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ. ನಾ ಏನಾರ ಬ್ಯಾರೆ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ, ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೇ ಬದುಕಂಗ್ ಮಾಡ್ರಿ ಸಾಕು, ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ. ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ, ತಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ನಾನು ಬಸವ ಕಲ್ಯಾಣದ ಪಾಟೀಲ್ ಅಧ್ಯಕ್ಷರೇ, ಮುಗಿತ ಅಧ್ಯಕ್ಷರೇ, ಅಧ್ಯಕ್ಷರೇ ನಾನು ಮುಗಿದ ಅಧ್ಯಕ್ಷರೇ 30 ಸೆಕೆಂಡ್. ಅದಕ್ಕೆ ಎಲ್ಲ ಮನವಿಗಳನ್ನ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ. ಕಳೆದ ಬಾರಿ ಇವ್ರ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಿದ್ರು, ಯಾವ ಪಕ್ಷ ಇತ್ತು ಅಂತ ಹೇಳಿದ್ರೆ ಬದಲಾವಣೆ ಆಗಲಿಲ್ಲ. ಈ ಬದಲಾವಣೆ ಬಯಸ್ತಾ ಇದ್ದೀರಾ? ನೀವು ಮಾಡಿಲ್ಲ ನಮ್ಮ ಸರ್ಕಾರ ಅಂದ್ರೆ ನಮ್ಗೆ ಅನ್ಕೆ ಜನ ಈ ಕಡೆ ಕೂಡ್ತಾರೆ, ಮುಂದಿನ ಸಲ ಇಲ್ಲಿ ಬಂದು ಕೂಡ್ತೀರಾ? ಶಿಕ್ಷೆ ಕೊಟ್ಟಾರೆ ಅಧ್ಯಕ್ಷರೇ. ಮತ್ತೊಂದು ಕೊನೆ ವಿಷಯ ಮುಗಿಸೇ ಬಿಡ್ತೀನಿ ಅಧ್ಯಕ್ಷರೇ. ಪಾಪ ಅಲ್ಲ, ನೀವು ಸಲ ಹೆಲ್ಮೆಟ್ ಮತ್ತೆ ಸರಾಯಿಲೆ ಮುಗೀತು. ಆಯ್ತು ಅಧ್ಯಕ್ಷ, ಮುಗೀತು ಅಧ್ಯಕ್ಷ, ನಾ ಮುಗಿಸೇ ಬಿಡ್ತೀನಿ, ನಿಮ್ಗೆ ತೊಂದರೆ ಕೊಡಲ್ಲ ಅಧ್ಯಕ್ಷರೇ. ಇವತ್ತೇನು ಕಳೆದ ವಿಧಾನಸಭೆಯೊಳಗೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರಿ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಡಿಲೇ ಆಗ್ಯದ ನನಗೆ ಗೊತ್ತಿಲ್ಲ. ಆ ಮುಂದಿನ ಸಲ ನೀವೇ ನಿರ್ಧಾರ ತಗೊಂಡಿರಿ ಅಧ್ಯಕ್ಷರೇ. ಹೊರಗೆ ಅನುಭವ ಮಂಟಪನ್ನು ಕೂಡ ತಾವೇ ಹಾಕಿರಿ. ನಿಮ್ಗೆ ಧನ್ಯವಾದ ಹೇಳ್ತೀನಿ. ಆ ನೆಲದ ಶಾಸಕನಾಗಿ ನಾನು ಹೇಳಿದ ಯಾವ್ದನ್ನು ಹಾಕ್ಬೇಕಂತ ಕೊಡಿ ಅಂತ ಹೇಳಿದ್ದೇನೆ, ನೀವು ಯಾರು ಬಂದು ಕೊಡ್ಲಿಲ್ಲ, ನಾನೇ ತಂದು ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ, ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ. ಧನ್ಯವಾದಗಳು.